ಎಲ್ರಿಗೂ ನಮಸ್ತೆ. RRB ಕಾಲ್ಫಾರ್ಮ್ ಆಗಿದೆ. ನೀವು ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿ ಹಾಕೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಕ್ರೋಮಲ್ಲಿ ಫಸ್ಟ್ ಒನ್ನು RRB ಅಂತೇಳ್ಬಿಟ್ಟು ಟೈಪ್ ಮಾಡಿದಾಗ ಈ ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಕ್ರಿಯೇಟ್ ಆ್ಯನ್ ಅಕೌಂಟ್ ಇಲ್ಲದೆ ಹೋದರೂ ಇದನ್ನು ಫಸ್ಟು ಫಿಲ್ ಮಾಡಬೇಕಾಗತ್ತೆ. ನಿಮ್ಮದು ನ್ಯಾಷನಾಲಿಟಿ ಯಾವ್ದು ಬರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಒಂದೊಂದಾಗಿ. ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮದು ಮೇಲು, ಆಮೇಲೆ ನಿಮ್ಮದು ತಂದೆ ಹೆಸರು, ತಾಯಿ ಹೆಸರು, ಇಮೇಲ್ ID, ನಿಮ್ಮದು ಮೊಬೈಲ್ ನಂಬರು, ಇಲ್ಲಿಗೆ ಆಧಾರ್ ಕಾರ್ಡ್ ನಂಬರು. ಓಕೆನಾ? ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಇಮೇಲ್ IDಗೆ ಒಂದೊಂದು OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಡಿಕ್ಲರೇಷನ್ ಫಾರಮ್ ಇದೆ ನೋಡಿ, ಇಲ್ಲಿಗೆ OTP ಹಾಕ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ OTP ಬರುತ್ತೆ. OTP ಬಂದಾಗ ಇಲ್ಲಿ ವೆರಿಫೈ ಮಾಡಿ. ನಂತರ ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಇಡಬೇಕಾಗತ್ತೆ. ಸರಿನಾ? ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಅದು ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಓಕೆನಾ? ಇಲ್ಲಿ ಪಾಸ್ವರ್ಡ್ ಹಾಕ್ಬಿಟ್ಟು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇದೆ ನೋಡಿ, ಇಲ್ಲಿ ಆ ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡಿ. ಪ್ರಿವ್ಯೂ ನೋಡಿಬಿಟ್ಟು ಚೆಕ್ ಮಾಡಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಂದು ಆಲ್ರೆಡಿ ಲಾಗಿನ್ ಇದೆ, ನಾನಿಲ್ಲಿ ಲಾಗಿನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ. ಇಲ್ಲಿದೆ ನೋಡಿ, ಲಾಗಿನ್ ವಿತ್ RRB ಅಕೌಂಟ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ಇದೆ, ನಂದು ಆಲ್ರೆಡಿ ಇದೆ. ಐ ಆಮ್ ನಾಟ್ ಎ ರಾಬರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಪೇಜ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಮೇಲ್ ID ಕಳಿಸ್ಬೇಕಾ, OTP ಮೊಬೈಲಿಗೆ ಕೇಳುತ್ತೆ ಎರಡು ರೀತಿ. ನೀವು ಯಾವ್ದಾರ ಇದು ಮಾಡ್ಬೋದು. ನಾನು ಇಮೇಲ್ ID ಕಳಿಸಿದ್ದೀನಿ, OTP ಬಂತು, ಮೆನ್ಷನ್ ಮಾಡಿ ಈಗ ಲಾಗಿನ್ ಮಾಡ್ತಾಯಿದ್ದೀನಿ. ಲಾಗಿನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇದೇ ಇದೆ ನೋಡಿರಿ ಕೆಳಗಡೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇದನ್ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಆಗುತ್ತೆ. ಸರಿನಾ? ಡೇಟ್ ನೋಡ್ತಾ ಇರ್ಬೋದು ನೀವು, 1/3/2025 ಕ್ಲೋಸು. ಓಕೆನಾ? ಬೇಗ ಅಪ್ಲೈ ಮಾಡಿ ಎಲ್ಲರೂ. ಇಲ್ಲಿ ಡಿವಿಷನ್ ಸೆಲೆಕ್ಷನ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ಕೆಲವೊಂದು ಡಿವಿಷನ್ ಎಲ್ಲ ಇದೆ. ಓಕೆನಾ? ಚಿತ್ರದುರ್ಗ, ಭುವನೇಶ್ವರ್, ಕೋಲ್ಕತ್ತಾ, ಮುಂಬೈ, ಸುಮಾರಿದೆ ಎಲ್ಲ, ನೀವು ನೋಡಿ. ನಾನು ಬೆಂಗಳೂರು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡ್ ಒಂದು ಅಗ್ರಿ ಇದೆ ನೋಡಿ, ಟಿಕ್ ಮಾರ್ಕ್, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಕೊಡಿ. ನೆಕ್ಸ್ಟ್ ಆಪ್ಷನ್ ಕೊಟ್ಟಾಗ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟು ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಆ್ಯಡ್ ಮಾಡ್ತಾ ಹೋಗ್ಬೇಕು. ನಾನು ಒಂದೊಂದಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಅದೇ ರೀತಿ ಅಪ್ಲೈ ಮಾಡಿ. ಪರ್ಸ್ನಲ್ ಇನ್ಫಾರ್ಮೇಷನ್, ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮದು SLC ಮಾರ್ಕ್ಸ್ ಕಾರ್ಡಾಗ ಯಾವ ರೀತಿ ಇರುತ್ತೆ ಆ ರೀತಿ. ಓಕೆನಾ? ನಿಮ್ಮದು ಡೇಟ್ ಆಫ್ ಬರ್ತು, ಇಲ್ಲಿ ನಿಮ್ಮ ಇಯರ್ ಎಲ್ಲ ತೋರಿಸುತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಾಗ ಹೆಸರು, ಆಮೇಲೆ ಫಾದರ್ ನೇಮು, ತಂದೆ ಹೆಸರು, ಮೇಲು, ನಿಮ್ಮದು ಯಾವ ಇದಕ್ಕೆ ಬರುತ್ತೀರಾ, ಹಿಂದೂನಾ ಯಾವುದು, ಆಮೇಲೆ ನಿಮ್ಮದು ಇಲ್ಲಿ ಕೆಟಗರಿ ಯಾವ್ದು ಬರುತ್ತೆ ಅದು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಮೇಲೆ ಮಾರ್ಕ್ ಏನಾರು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಅಲ್ಲಿ ಮಾರ್ಕ್ ಮೆನ್ಷನ್ ಮಾಡಬೇಕು. ಇಲ್ಲಿ ಕ್ಯಾಸ್ಟ್ RD ನಂಬರ್ ಹಾಕ್ಬೇಕಾಗತ್ತೆ. SC ST ಇದ್ದರೆ ಅದು ಇಶ್ಯೂ ಡೇಟ್ ಹಾಕ್ಬೇಕು. ಇಲ್ಲಿ ಸ್ಟೇಟ್ ವೈಸು, ಆಮೇಲೆ SC ST ಸ್ಟೂಡೆಂಟಿಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಪಾಸ್ ಫ್ರೀ ಇದೆ. ಆಮೇಲೆ 500 KB ಇರಬೇಕು. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತಿದೆ ನೋಡಿ, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು ಪ್ರತಿಯೊಂದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಕೇಳುತ್ತೆ. ನೀವು ಮಾಜಿ ಸೈನಿಕ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಮೆನ್ಷನ್ ಮಾಡಿ. ನೀವು ಮಾಜಿ ಸೈನಿಕರ ಅಂತ ಕೇಳುತ್ತೆ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಒಂದು PWD ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಡಿ. ಆಮೇಲೆ CBC ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಎಸ್ ಅಂತ ಕೊಡಿ. ನೀವು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆನಾ? ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ. ನೀವು ಅಪ್ರೆಂಟಿಸ್‌ಶಿಪ್ ಏನಾರು ಮಾಡಿದರೆ ಅದು NCVT ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ನಿಮಿಷ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ನೀವೇನು ಓದಿದ್ದೀರಾ, ITI ಇದ್ದರೆ ITI ಡೀಟೇಲ್ಸ್, SLC ಆದರೆ SLC ಡೀಟೇಲ್ಸ್ ಎಲ್ಲ ಹಾಕ್ಬೇಕಾಗತ್ತೆ ಇಲ್ಲಿ. ಓಕೆನಾ? ನಾನು ಮುಂಚೆನೇ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ರಿಜಿಸ್ಟರ್ ನಂಬರು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿಗೆ ಹಾಕಬೇಕಾಗತ್ತೆ. ಓಕೆನಾ? ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಓಕೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋಟೋ ವಿತ್ ಸಿಗ್ನೇಚರ್, ಇಲ್ಲಿ ಫೋಟೋ ಬಂದುಬಿಟ್ಟು 50
KB ಇಂದ 100 KB ಒಳಗಡೆ ಇರಬೇಕು. ಸಿಗ್ನೇಚರ್ ಬಂದುಬಿಟ್ಟು 50 KB ಇಂದ 30 KB ಒಳಗಡೆ ಇರಬೇಕು. ಸರಿನಾ? ಇಲ್ಲಿ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ಬೆಳಗಿನ ಟೈಮ್ ಅಪ್ಲೋಡ್ ಮಾಡಿದರೆ ಅದು ಸರ್ವರ್ ಪ್ರಾಬ್ಲಮ್ ಇರುತ್ತೆ, ತಗೊಳಲ್ಲ. ಆಲ್ಮೋಸ್ಟ್ ಆಲು ನೈಟು ಮಾಡಿದರೆ ಬೆಸ್ಟ್ ಇರುತ್ತೆ, ಬೇಗ ಆಗುತ್ತೆ. ಸರ್ವರು ಸ್ವಲ್ಪ ಬ್ಯುಸಿ ಇದೆ. ನಂತರ ಇಲ್ಲಿ ನಿಮ್ಮ ಆದ್ಯತೆ ನೀಡ್ತಾ ಹೋಗ್ಬೇಕು. ಎಲಿಜಿಬಲ್ ಪೋಸ್ಟ್ ನಿಮ್ಮ ಇಷ್ಟು ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಒಂದೊಂದಾಗಿ ಆದ್ಯತೆ ನೀಡ್ತಾ ಹೋಗ್ಬೇಕು. ನಾನೀಗ ಕೊಡ್ತಾಯಿದ್ದೀನಿ ನೋಡಿ, ಆ ಥರ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಓಕೆನಾ? ಈ ರೀತಿ ಕೊಡಬೇಕಾಗತ್ತೆ. ಇದಕ್ಕೂ ಮುಂಚೆ ನಿಮಗೆ ಫೋಟೋ ಮತ್ತು ಸಿಗ್ನೇಚರು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಫಸ್ಟು ನಿಮ್ಮ ಮೊಬೈಲಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಮಾಡಿ. ಅಲ್ಲಿ ಇಮೇಜ್ ರೀಸೈಜ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಇಮೇಜ್ ರೀಸೈಜ್, ಒಂದು ನಿಮಿಷ. ಇಮೇಜ್ ರೀಸೈಜ್ ಅಂತ ಟೈಪ್ ಮಾಡ್ತಾಯಿದ್ದೀನಿ, ಒಂದು ನಿಮಿಷ. ಓಕೆ, ಇಲ್ಲಿ ಫಸ್ಟ್ ಅದೇ ಬಂತು ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಇಮೇಜ್ ಕೇಳುತ್ತೆ. ಸೆಲೆಕ್ಟ್ ಇಮೇಜು ನಾನು ತಾಂತಿದ್ದೀನಿ, ಒಂದು ನಿಮಿಷ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಫೋಟೋ ಸೆಲೆಕ್ಷನ್ ಮಾಡಲಿಕ್ಕೆ ಹೇಳುತ್ತೆ. ನಾನು ಫೋಟೋ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಓಕೆ, ಫೋಟೋ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ವಿಡ್ತು ಹಾಕ್ಲಿಕ್ಕೆ ಹೇಳ್ತಾ ಇದೆ. ಓಕೆನಾ? ನಾನು ವಿಡ್ತು ಒಂದು ನಿಮಿಷ ಒಂದ್ಸರಿ ನೋಡ್ತೀನಿ ಎಷ್ಟು KB ಇದೆ. 240. ಓಕೆ, ವಿಡ್ತ್ ಬಂದುಬಿಟ್ಟು 240 ಮೆನ್ಷನ್ ಮಾಡ್ತೀನಿ ನಾನು. ಒಂದು ನಿಮಿಷ ಮೆನ್ಷನ್ ಮಾಡ್ತಾಯಿದ್ದೀನಿ. ವಿಡ್ತ್ ಬಂದುಬಿಟ್ಟು 240 ಆಗ್ತಾಯಿದ್ದೀನಿ ನಾನು. ಒಂದು ನಿಮಿಷ ವೆಯ್ಟ್ ಮಾಡಿ, ಸರ್ವರ್ ಸ್ವಲ್ಪ ಬ್ಯುಸಿ ಇದೆ. ಓಕೆ, ಹೈಟ್ ಬಂದುಬಿಟ್ಟು 320 ಆಗ್ತಿದ್ದೀನಿ. 320. ಇಲ್ಲಿ ಯೂನಿಟ್ ಅಂತ ಇದೆ ನೋಡಿ, ಅದು ಪಿಕ್ಸೆಲ್ನಲ್ಲಿರಲಿ. ಓಕೆನಾ? ಪಿಕ್ಸೆಲ್ ಮಾಡ್ಕೊಳ್ರಿ. JPG ಫಾರ್ಮೆಟ್ ಇರಲಿ, ಏನು ಚೇಂಜಸ್ ಮಾಡ್ಕೊಬೇಡ್ರಿ. ಇಲ್ಲಿ ಫೈಲ್ ಸೈಜ್ ಅಂತ ಇದೆಯಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಮ್ಯಾಕ್ಸಿಮಮ್ ಫೈಲ್ ಸೈಜ್ ಅಂತ ಇದೆ ನೋಡಿ, ಇಲ್ಲಿಗೆ 75 ಹಾಕ್ತೀನಿ. ಒಂದು ನಿಮಿಷ, 75 ಮೆನ್ಷನ್ ಮಾಡ್ತೀನಿ. ಓಕೆ, ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಮೇಲೆ ಹೋಗಿ ಹಂಗೆ ಇಲ್ಲಿ ಕಾಣ್ತಾಯಿದೆ ನೋಡಿ, ನೆಕ್ಸ್ಟ್ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ ಫೋಟೋ ಡೌನ್ಲೋಡ್ ನೋಡಿ, ವೆಯ್ಟ್ ಮಾಡಿ ಒಂದು ನಿಮಿಷ. ಓಕೆ, ಡೌನ್ಲೋಡ್ ಆಯಿತು. ಓಕೆ, ಡೌನ್ಲೋಡ್ ಆಗಿದೆ. ಇದನ್ನು ನಾವು ಈಗ ಫೋಟೋ ಅಪ್ಲೋಡ್ ಮಾಡೋಣ. ವೆಯ್ಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ ಇವಾಗ. ಇಲ್ಲಿ ಗ್ಯಾಲ್ರಿ ತಂದುಬಿಟ್ಟು ಗ್ಯಾಲ್ರಿಲಿ ಅದು ಡೌನ್ಲೋಡಿಂಗಲ್ಲಿರುತ್ತೆ. ನೀವೇನು ಫೈಲು ಇದು ಮಾಡಿರ್ತೀರ ಅಲ್ಲಿರುತ್ತೆ. ಆ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ. ಡೌನ್ಲೋಡ್ಸಲ್ಲಿರುತ್ತೆ, ಸೆಲೆಕ್ಟ್ ಮಾಡಿದ್ರೆ ಆಯಿತು. ಓಕೆನಾ? ನೆಕ್ಸ್ಟು ಸಿಗ್ನೇಚರಿಗೆ ನಿಮಗೆ ಈ ವೆಬ್ಸೈಟಲ್ಲಿ ಬರೋಲ್ಲ, ಇನ್ನೊಂದಿದೆ ಹೇಳ್ತೀನಿ ನೋಡಿ. P7 ಇಮೇಜ್ ಟೂಲ್ ಅಂತ ಹೇಳ್ಬಿಟ್ಟಿದೆ. PI7 ಇಮೇಜ್ ಟೂಲ್ ಅಂತ ಹೇಳ್ಬಿಟ್ಟು ಅದೇ ವೆಬ್ಸೈಟಲ್ಲಿ ನೀವು ಫೋಟೋ ರೀಸೈಜ್ ಮಾಡಿರಲ್ಲ, ಆ ವೆಬ್ಸೈಟಾಗಿ ಆಗೋಲ್ಲ. ಬೇರೆ ವೆಬ್ಸೈಟಲ್ಲಿ ನೀವು ರೀಸೈಜ್ ಮಾಡ್ಕೋಬೋದು. ಈಗ ತೋರಿಸ್ತಾಯಿದ್ದೀನಿ ನೋಡಿ, PI7 ಇಮೇಜ್ ಟೂಲ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣ್ತಿದೆ ನೋಡಿ, ಕಂಪ್ರೆಸ್ ಇಮೇಜ್ 250 KB ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ಕಂಪ್ರೆಸ್ ಇಮೇಜ್ 250 KB ಆ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಇಮೇಜ್ ಕೇಳುತ್ತೆ. ನಿಮ್ಮದು ಸಿಗ್ನೇಚರ್ ಇಲ್ಲಿ ಸೆಲೆಕ್ಟ್ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ನಿಮ್ಮ ಫೈಲಲ್ಲಿ ಎಲ್ಲಿದೆ ಸಿಗ್ನೇಚರು ನೋಡಿ. ನಾನು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದು ನಿಮಿಷ.
ಸಿಗ್ನೇಚರ್. ಓಕೆ. ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ, ಅಲ್ಲಿ ಸೈಜ್ ಅಂತ ಇದೆ ನೋಡಿ, KB ಕಂಪ್ರೆಸ್ ಅಂತ ಹೇಳ್ಬಿಟ್ಟಿದೆ ನೋಡಿ, ಕಂಪ್ರೆಸ್ ಸೈಜ್ ಫೈಲ್ KBದು. ಅಲ್ಲಿ 45 ಅಂತ ಮೆನ್ಷನ್ ಮಾಡ್ತೀನಿ ನಾನು. 45 KB ಹಾಕೋಣ. ಒಂದು ನಿಮಿಷ ವೆಯ್ಟ್ ಮಾಡಿ, ಸ್ವಲ್ಪ ಸರ್ವರ್ ಸ್ಲೋ ಇದೆ. 45 ಹಾಕ್ತೀನಿ. ಇಲ್ಲಿ ಪಕ್ಕದಲ್ಲಿ ಆಪ್ಷನ್ ಇದೆ ನೋಡಿ, ಕಂಪ್ರೆಸ್ ಅಂತ ಕೊಟ್ಟಾಗ ಅದು ಸಿಗ್ನೇಚರು ಡೌನ್ಲೋಡ್ ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸಿಗ್ನೇಚರ್ ಡೌನ್ಲೋಡ್ ಆಯಿತು. ಈಗ ಆ ಟ್ಯಾಬಿಗೆ ಹೋಗೋಣ. ಇಲ್ಲಿ ಫೈಲ್ ಕ್ಲಿಕ್ ಮಾಡಿ, ಬ್ರೌಸಿಂಗ್, ಅದು ಡೌನ್ಲೋಡಿಗಲ್ಲಿರುತ್ತೆ ನೀವು ಸಿಗ್ನೇಚರ್ ಡೌನ್ಲೋಡ್ ಮಾಡಿದ್ದು. ಆ ಸಿಗ್ನೇಚರ ಕ್ಲಿಕ್ ಮಾಡಿ. ಇಲ್ಲಿ ಕರೆಕ್ಟ್ ಸೈಜು ಸೆಲೆಕ್ಟ್ ಮಾಡ್ಕೊಂಡು ಕೇಳುತ್ತೆ. ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಗ್ರೀನ್ ಕಲರ್ ಇದೆ ನೋಡಿ ಟಿಕ್ ಮಾರ್ಕು, ಅದನ್ನು ಟಿಕ್ ಮಾಡಿ. ಇಲ್ಲಿ ಕಾಣ್ತಾಯಿದೆ ನೋಡಿ, ತೋರಿಸ್ತೀನಿ, ಗ್ರೀನ್ ಕಲರಿಂದು. ಅದನ್ನು ಕ್ಲಿಕ್ ಮಾಡಿದಾಗ ಸಿಗ್ನೇಚರ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಇಲ್ಲಿ ಫಸ್ಟ್ 1 ಸೆಕೆಂಡ್ ಒಂದು ಆದ್ಯತೆ ನೀಡಿರ್ತೀರಲ್ಲ, ಒಂದು 14ರಿಂದ 15 ಆದ್ಯತೆ ನೀಡಬೇಕಾಗುತ್ತೆ. ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಅಪ್ಲಿಕೇಶನ್ ಪ್ರಿವ್ಯೂ ಒಂದ್ಸರಿ ಚೆಕ್ ಮಾಡಿ. ಲಾಸ್ಟಿಗೆ ಈ ರೀತಿ ಬರುತ್ತೆ ನಿಮ್ಮದು. ನೀವೇನಾರು ಚೇಂಜಸ್ ಮಾಡೋಂಗಿದ್ರೆ ಚೇಂಜಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಓಕೆನಾ. ಒಂದು ಸಾರಿ ಚೆಕ್ ಮಾಡಿ ಇನ್ನೊಂದು ಸಾರಿ ಕರೆಕ್ಷನ್ ಮಾಡ್ಕೋಬೋದು. ನಂತರ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಹೇಳುತ್ತೆ. ಇಲ್ಲಿ ಸ್ಕ್ಯಾನರ್, UPI ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ UPI ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲೊಂದು ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರಾಗಿ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಿದಾಗ ಈ ರೀತಿ ಅಕ್ನಾಲಜ್ಮೆಂಟ್ ಒಂದು ಬರುತ್ತೆ, ಜನ್ರೇಟ್ ಆಗುತ್ತೆ. ಅಪ್ಲಿಕೇಶನ್ ರೆಸಿಪ್ಟ್ ಇದೊಂದು ಇಕ್ಕೇಳ್ರಿ. ನಂತರ ಫೈನಲಿ ನೀವು ಹಾಕಿದ್ದು ಅಪ್ಲಿಕೇಶನ್ ಇಲ್ಲಿ ಬರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಓಕೆನಾ. ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.